ಬ್ರೇಕ್ನ ನಂತರ ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ವೆಂಕಟೇಶ್ ಬಾಬು ಇದ್ದಾರೆ. ವೆಂಕಟೇಶ್ ಬಾಬು ಚಿತ್ರನಟಿ ರಮ್ಯಾ ಅವರ ಬಯೋಲಾಜಿಕಲ್ ಫಾದರ್. ಈಗ ತಮ್ಮ ಮಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಬ್ರೇಕ್ಗಿಂತ ಮುಂಚೆ ರಮ್ಯಾ ಹುಟ್ಟಿದ ಸನ್ನಿವೇಶ ಹೇಗಿತ್ತು, ಸಂದರ್ಭ ಹೇಗಿತ್ತು ಮತ್ತು ಹುಟ್ಟಿದಾಗ ದಿವ್ಯಾ ಅಂತ ಹೆಸರಿಟ್ಟಿದ್ದು ದಿವ್ಯಾಳನ್ನು ಪ್ರೀತಿಯಿಂದ ಡಿಪ್ಪಿ ಅಂತ ಕರೀತಿದ್ದರ ಬಗ್ಗೆ ಮಾತನಾಡ್ತಾ ಇದ್ರು. ಸರ್, ರಮ್ಯಾ ಚೈಲ್ಡ್ಹುಡ್ ಮೆಮೊರೀಸ್ ಏನು ನಿಮ್ಮಲ್ಲಿರೋದು? ಹೇಗಿದ್ಲು ಚೈಲ್ಡ್ಹುಡ್ ಮೆಮೊರೀಸ್ ಹೇಳಬೇಕಾದ್ರೆ, ಅವಳು ಯಾವಾಗಲೂ ಅವಳ ತಾಯಿನ ಕಂಡ್ರೆ ತುಂಬ ಪ್ರೀತಿ ಅವಳಿಗೆ. ಯಾವಾಗಲೂ ಅವಳು ತಾಯಿಂದೇನೆ ಇರ್ತಾಯಿದ್ಲು. ಅಷ್ಟಾಗಿ ಅವಳಿಗೆ ನಾನು ಬೆಳಗ್ಗೆ ವರ್ಕ್ ಹೋದರೆ ಸಾಯಂಕಾಲ ಬರ್ತಾಯಿದ್ದೆ. ಆವಾಗ ನನಗೊಂದು ಸ್ವಲ್ಪ ಡ್ರಿಂಕ್ಸ್ ಹ್ಯಾಬಿಟ್ ಇತ್ತು ನನಗೆ. ಹಾಗಾಗಿ ಅವ್ರಿಗೆ ಇಬ್ಬರಿಗೂ ಇಷ್ಟ ಇರ್ತಾ ಇರಲಿಲ್ಲ. ಚಿಕ್ಕ ಮಗು ಆದ್ರೂ ಅಪ್ಪ ಬಂದರೆ ನನ್ನ ಜಾಸ್ತಿ ಗಮನ ಕೊಡಲ್ಲ ಅನ್ನೋದೊಂದು ಅವಳಿಗೆ ಚಿಕ್ಕಂದಿನಲ್ಲೇ ಒಂದು ಫೀಲಿಂಗ್ ಬೆಳ್ಕೊಂಡು ಬಂದಿದ್ದರಿಂದ ಅವ್ರ ತಾಯಿಗೆ ಜಾಸ್ತಿ ಅವಳು ಇದಕ್ಕೂ ಪ್ರೋತ್ಸಾಹ ಕೊಡ್ತಾಯಿದ್ಲು. ಪ್ರೋತ್ಸಾಹ ಇನ್ ದ ಸೆನ್ಸ್ ಶಿ ಈಸ್ ಟು ಲೈಕ್ ಹರ್ ಮದರ್ ವೆರಿ ಮಚ್. ದಟ್ಸ್ ಒನ್ ಥಿಂಗ್. ನನ್ನ ಜೊತೆನೂ ಚೆನ್ನಾಗೇ ಇದ್ಲು. ಆದರೆ ಆವಾಗಲಿಂದನೇ ಒಂದು ಸ್ವಲ್ಪ ರಿಸರ್ವ್ಡ್ ಗರ್ಲ್ ಅವಳು. ಓಕೆ. ಚಿಕ್ಕ ಮಗೋದು ಬಿಟ್ಬಿಡಿ, ಒಂದು 6 ತಿಂಗಳು 7 ತಿಂಗಳು 8 ತಿಂಗಳು ಅಂತ ಆತಲ್ಲ, ಅದಕ್ಕೆ ನಾನು ಮೇಲೆ ಬಂದಾಗ ನಾನು ಹೇಳೋದು ಒಂದು 1 year 2 years ಆದಮೇಲೆ ನಾನು ಹೇಳ್ತಾ ಇರೋಂಥ ಮಾತಿದಲ್ಲ. ಅವಾಗಲಿಂದನೇ ಒಂಥರ ರಿಸರ್ವ್ಡು ಆ ಥರ ಹುಡುಗಿ ಅವಳು. ಹೆಚ್ಚಾಗಿ ಯಾರ ಹತ್ರನೂ ಬೆರೀತಾ ಇರಲಿಲ್ಲ. ಹಠ ಈಗಿನ ಹಾಗೆ ಇತ್ತ ಅಥವಾ ಬೇಕು ಅಂದಿದ್ದು ಬೇಕೇ ಬೇಕು ಆ ಥರ ಒಂದು ಸ್ಟೇಜ್ ಆದಮೇಲೆ ಅವಳು ಆವಾಗಲೇ ಅವಳಿಗೆ ಏನು ಒಡಿಕೋಲ್ ಡಿಸೈನರ್ ಕ್ಲೋತ್ಸ್ ಥರ ಅವಳು ಡಿಫ್ರೆಂಟಾಗಿ ಡ್ರೆಸ್ ಮಾಡೋಳು. ಅವಳು ಮ್ಯಾಚಿಂಗ್ ಸಾಕ್ಸ್ ಹಾಕೋಬೇಕು, ಶೂಸು ಡ್ರೆಸ್ ಮ್ಯಾಚಿಂಗ್ ಇರಬೇಕು. ಆ ಥರ ಅವಳೇ ಒಂಥರ ಡಿಫ್ರೆಂಟ್ ಕಿಡ್. ಅವಳಿಗೆ ಆ ಥರ ಬೆಳೆದಂಥ ಹುಡುಗಿ ಅವಳಿಗೆ. ಅವ್ರ ತಾಯಿ ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಅವಳು ಚೆನ್ನಾಗಾಗಬೇಕು ಮುಂದೆ ಅಂತ ಅವ್ರ ತಾಯಿಗೆ ಭಾಳ ಆಸೆ ಇತ್ತು ಅವಳನ್ನ ಚೆನ್ನಾಗಿ ಒಳ್ಳೆ ಫಿಲ್ಮ್ ಆ್ಯಕ್ಟ್ರೆಸ್. ಅವ್ರ ತಾಯಿಗೆ ಯೋಚನೆ ಇರಲಿಲ್ಲ ಅವಳನ್ನ ಒಂದು ಒಳ್ಳೆ IAS ಓದಿಸ್ಬೇಕು, IPS ಓದಿಸ್ಬೇಕು, ಈ ಥರ ಒಂದು ಆಲೋಚನೆಗಳಲ್ಲಿ ಅವ್ರ ತಾಯಿ ಇತ್ತಾಗಿನ ಕಾಲದಲ್ಲಿ. ಅವಳಿಗೆ ಒಂಥರ ಬ್ರೇಕ್ ಸಿಕ್ತು ಅವಳಿಗೆ. ಅದೇ ನಮ್ಮ ಒಂದು ಸೆಪ್ರೇಟ್ ಆಗಲಿಕ್ಕೆ ಒಂದು ಕಾರಣ ಆಯಿತು. ಸೊ ನೀವು ಹೇಳಿದ ಹಾಗೆ ರಮ್ಯಾ ಅವಳ ನಿರೀಕ್ಷೆಗಳ ಬೇರೆ ಬೇರೆ ಇತ್ತು, ಅವರ ತಾಯಿಯ ನಿರೀಕ್ಷೆಗಳು ಬೇರೆ ಬೇರೆ ಇತ್ತು. ಆವಾಗ ನೀವು ಏನು ಬಿಸ್ನೆಸ್ ಮಾಡ್ತಿದ್ರಿ ಮತ್ತು ಆ ಬಿಸ್ನೆಸ್ಸಿಂದ ಇವರ ನಿರೀಕ್ಷೆಗಳನ್ನು ತೀರಿಸೋದಕ್ಕಾಗ್ತಿತ್ತ ಅಂತ? ಇಲ್ಲ, ನನಗೆ ಅದೇ ಹೇಳಿದ್ನಲ್ಲ, ನನಗೆ ಇವ್ರ ಜೊತೆ ಕಾನ್ಸಂಟ್ರೇಟ್ ಮಾಡೋವಾಗ ನನಗೆ ಬಿಸ್ನೆಸ್ಸಲ್ಲಿ ಡೌನ್ ಆಯಿತು. ನನಗೆ ಅದು ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋವಾಗ ನಾನು ಡ್ರಿಂಕ್ಸ್ಗೆ ಅಡಿಕ್ಟ್ ಆದೆ ಒಂದು ಸ್ವಲ್ಪ. ಆವಾಗ ನನಗೆ ಅವಳಿಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು. ಅವಳಿಗೆ ಮಗಳನ್ನ ಬೆಳೆಸ್ಬೇಕು ಅನ್ನೋ ಆಸೆ. ಈ ಥರ ಇರಬೇಕಾದ್ರೇ ಅವ್ರ ತಾಯಿನೂ ತೀರ್ಕೊಂಡಾಗ ರಮ್ಯಾನ ಅಜ್ಜಿ ತೀರ್ಕೊಂಡ್ರು. ರಮ್ಯಾನ ಅವ್ರ ಅಜ್ಜಿ ತೀರ್ಕೊಂಡಾಗ ಅವಳು ಆಸ್ತಿನಲ್ಲಿ ಒಂದು ಸ್ವಲ್ಪ ಶೇರ್ ಬಂತು ಅವಳಿಗೆ. ಶೇರ್ ಬಂದಾಗ ನನ್ನ ಹತ್ರ ಹೇಳಿದ್ಲು, ನಾನು ಈ ಹಳ್ಳಿಯಲ್ಲಿ ಇದ್ದರೆ ನನ್ನ ಮಗಳಲ್ಲಿ ಮನೆಯಲ್ಲಿತ್ತು ಆವಾಗ ನಿಮ್ಮದು? ಆವಾಗ ಉತ್ರಳ್ಳಿಲಿತ್ತು. ಉತ್ರಳ್ಳಿಲಿ ಒಂದು ಚಿನ್ಸಂದ್ರ ಅನ್ನೋ ಒಂದು ವಿಲೇಜಲ್ಲಿತ್ತು. ಆವಾಗ ನಾವು ಇರೋವಾಗ ಈ ಇಲ್ಲಿ ಸಾರಕ್ಕಿಂದ ಶಿಫ್ಟ್ ಆಗಿದ್ದೆ ನಾನಲ್ಲಿ. ಆವಾಗ ಈ ಹಳ್ಳಿನಲ್ಲಿದ್ದರೆ ನನ್ನ ಮಗಳ ಜೀವನ ಮುಂದುವರಿಯೋದಿಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ರು. ಸರಿ ಅಮ್ಮ, ಆ ಥರ ಇದ್ದರೆ ನೀನು ಸೆಟ್ಲಾಗು, ಬ್ಯಾಂಗ್ಳೂರಲ್ಲಿ ಸೆಟ್ಲಾಗು ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡಿದೆ. ಅವಳು ಜಯನಗರಲ್ಲಿ ಯಡಿಯೂರಲ್ಲಿ ಹೋಗಿ ಸೆಟ್ಲಾದ್ಲು ಅವಳು. ಓಕೆ. ಸೊ ಆವಾಗ ಬಿಸ್ನೆಸ್ ನಿಮ್ದೊಬ್ಬರದೇನಾ ಅಂತಂದರೆ ಮನೆಗೆ ಆರ್ಥಿಕ ಮೂಲ ನಿಮ್ಮೊಬ್ಬರದೇ? ಅವರು ರಮ್ಯಾ ತಾಯಿ ರಂಜಿತಾ ಕೆಲಸ ಮಾಡ್ತಾ ಇದ್ರ? ಇಲ್ಲ, ಕೆಲಸ ಮಾಡ್ತಾ ಇರಲಿಲ್ಲ, ಅವಳೇನು ಕೆಲಸ ಮಾಡ್ತಾ ಇರಲಿಲ್ಲ. ಓಕೆ. ಯಡಿಯೂರಿಗೆ ಶಿಫ್ಟ್ ಆದರು. ಸೊ ಸ್ವಲ್ಪ ಬಾಲ್ಯವನ್ನು ರಮ್ಯಾ ಉತ್ರಳ್ಳಿಲಿ ಕಳೆದ್ರು. ಸ್ವಲ್ಪ ಬಾಲ್ಯವನ್ನು ಚಂದ್ಸಂದ್ರ ಉತ್ರಳ್ಳಿ ಪಕ್ಕದಲ್ಲಿ ಒಂದು ಸ್ಮಾಲ್ ವಿಲೇಜಲ್ಲಿ ಕಳೆದಳು ಅವಳು. ಬಾಲ್ಯವನ್ನು ಅಲ್ಲಿ ಕಳೆದಳು.
ಆಮೇಲೆ ದೆನ್ ಯಾವಾಗ ಈ ಬ್ರೇಕ್ ಒಂದು ಸಿಕ್ತೋ, ಬ್ರೇಕ್ ಇನ್ ದ ಸೆನ್ಸ್ ಹಣದ ಆರ್ಥಿಕ ಸಹಾಯ ಯಾವಾಗ ಸಿಕ್ತೋ ಯಡಿಯೂರಿಗೆ ಶಿಫ್ಟ್ ಆದರು. ಯಡಿಯೂರಿಗೆ ಶಿಫ್ಟ್ ಆದಮೇಲೆ ಆಮೇಲೆ ಅದೇ ಅವಳು ಸ್ವಲ್ಪ ಬೆಟರ್ ಲೈಫ್ ಲೀಡ್ ಮಾಡೋದಕ್ಕೆ ದೇ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಯಡಿಯೂರಿಗೆ ಶಿಫ್ಟ್ ಆದಮೇಲೂ ನಿಮ್ಮ ಜೊತೆಗಿನ ಸಂಪರ್ಕ ಮುಂದುವರೆದಿತ್ತು? ಯಡಿಯೂರಲ್ಲಿ ಇದ್ದಾಗ ನಾನು ಬರ್ತಾಯಿದ್ದೆ ನಾನು. ಯಾಕೆಂದರೆ ನಮ್ಮ ತಂದೆ ತಾಯಿಗೆ ನಾನು ಇದನ್ನು ನೋಡ್ಕೋಬೇಕಾಯ್ತು. ಅವಾಗ ನಮ್ಮ ತಂದೆಗೂ ವಯಸ್ಸಾಗಿತ್ತು ಅವಾಗ. ಹಾಗಾಗಿ ದಟ್ ಡಿಫ್ರೆನ್ಸ್ ವಾಸ್ ದೇರ್. ಓಕೆ. ಸೊ ಯಡಿಯೂರಿನ ಮನೆಗೂ ಕೂಡ ನೀವು ಹೋಗೋದು ಬರೋದು ಬರ್ತಾಯಿದ್ದೆ. ಓಕೆ. ರಮ್ಯಾ ಏನಂತ ಕರಿತಾ ಇದ್ರು ನಿಮ್ಮನ್ನು? ನನ್ನ ಡ್ಯಾಡಿ ಅಂತ ಕರಿತಾ ಇದ್ಲು. ಓಕೆ. ಆದರೂ ಕೂಡ ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಲಿಲ್ಲ? ಅಟ್ಯಾಚ್ಮೆಂಟ್ ಅನ್ನೋದು ಇರಲಿಲ್ಲ. ಆದಷ್ಟು ಅವಳು ಅವ್ರ ತಾಯಿ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಳು. ರಮ್ಯಾ ಅವರ ಸ್ಕೂಲಿಂಗ್ ಬಗ್ಗೆ ಹೇಳಿ. ನನಗೆ 1986 ಆಕ್ಸಿಡೆಂಟ್ ಆಯಿತು, ಭಾಳ ಮೇಜರ್ ಆಕ್ಸಿಡೆಂಟ್ ಆಯಿತು. ಓಕೆ. ಮೇಜರ್ ಆಕ್ಸಿಡೆಂಟ್ ಆದಾಗ ನಾನು ಹಾಸ್ಪಿಟ್ಲಲ್ಲಿ ಒಂದು 2 ಮಂತ್ಸ್ ಹಾಸ್ಪಿಟ್ಲಲ್ಲಿ ಇರಬೇಕಾಯಿತು. ಅದರಲ್ಲಿ ICUನಲ್ಲೇ 1 ಮಂತ್ ಇದ್ದೆ ನಾನು ಉಳಿಯೋದೇ ಭಾಳ ಕಷ್ಟ ಆಯಿತು. ನವಂಬರ್ 2 ನನಗೆ ಆಕ್ಸಿಡೆಂಟ್ ಆಗಿದ್ದು. ನನ್ನ ಅದೃಷ್ಟ ಏನು ಅಂದರೆ ಆಗಿನ ಕಾಲದಲ್ಲಿ ಬ್ಲಡ್ ಸಿಗೋದು ಭಾಳ ಕಷ್ಟ. ರಾಜ್ಕುಮಾರ್ ಸಂಘದವರು ಒಂದು 200 ಬಾಟಲ್ಸು ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದರು. ಹಾಗಾಗಿ ನನಗೆ ಒಂದು ಇಮ್ಮಿಡಿಯೇಟಾಗಿ 12 ಬಾಟಲ್ಸ್ ಬ್ಲಡ್ ಸಿಕ್ತು. ನನ್ನ ಗ್ರೂಪ್ O ಪಾಸಿಟಿವ್. ನನಗೆ ಬ್ಲಡ್ ಸಿಕ್ಕಿದ್ರಿಂದ ನಾನು ಆ ಟೈಮಲ್ಲಿ ಉಳ್ಕೊಂಡೆ. ಅದು ಇವತ್ತು ನಾನು ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಇವ್ರನ್ನ ನೆನೆಸ್ಕೋಬೇಕು. ನಾನು ಆ ಸಂಘದವ್ರನ್ನ ಯಾರು ಡೊನೇಟ್ ಮಾಡಿದ್ರೋ ಅವನನ್ನು ನೆನೆಸ್ಕೋಬೇಕು. ನಾನು ಇಲ್ಲಿದ್ರೆ ನಾನು ಉಳಿಲಿಕ್ಕೆ ಚಾನ್ಸಸ್ಸೇ ಇರ್ತಾ ಇರಲಿಲ್ಲ. ಎಷ್ಟೇ ಬ್ಲಡ್ ಕೊಟ್ಟರು ನನಗದು ನಿಲ್ತಾ ಇರಲಿಲ್ಲ ಆಚೆ ಹೋಗೋದು. ನನಗೆ ಬ್ಲ್ಯಾಡರ್ಗೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ನನಗೆ ಆಕ್ಸಿಡೆಂಟಲ್ಲಿ. ಸೊ ಆ ಟೈಮಲ್ಲಿ 2 ಮಂತ್ಸ್ ಟೈಮಲ್ಲಿ ಗ್ಯಾಪ್ ಸಿಕ್ತು ನನಗೂ ಅವಳಿಗೆ ಗ್ಯಾಪ್ ಸಿಕ್ತು. ಆವಾಗ ಹಾಸ್ಪಿಟ್ಲಿಂದ ಆಚೆ ಬಂದ ಮೇಲೆ ನೋಡಿದಾಗ ಅವಳು ಅಲ್ಲಿ ಇರಲಿಲ್ಲ. ಯಡಿಯೂರಲ್ಲಿ ವೆಕೇಟ್ ಮಾಡಿಬಿಟ್ಟಿದ್ಲು, ಜಾಗನ ವೆಕೇಟ್ ಮಾಡಿಬಿಟ್ಟಿದ್ಲು. ಯಡಿಯೂರು ಮನೆಯಲ್ಲಿ ರಂಜಿತಾನೂ ಇರಲಿಲ್ಲ, ರಮ್ಯಾನೂ ಇರಲಿಲ್ಲ. ಇಲ್ಲಿಂದಾನೇ ಕಥೆಗೆ ಒಂದು ಅರ್ಥದಲ್ಲಿ ಟ್ವಿಸ್ಟ್ ಸಿಗುವಂಥದ್ದು. 1986 ವೆಂಕಟೇಶ್ ಬಾಬು ಅವರಿಗೆ 1986 ನವೆಂಬರ್ 2ನೇ ತಾರೀಕು ವೆಂಕಟೇಶ್ ಬಾಬು ಅವರಿಗೆ ಒಂದು ಮೇಜರ್ ರೋಡ್ ಆಕ್ಸಿಡೆಂಟ್ ಆಗುತ್ತೆ. ಇವರು ಹೋಗ್ತಾ ಇದ್ದಂತಹ ಬೈಕ್ ಆಕ್ಸಿಡೆಂಟ್ ಆಗುತ್ತೆ. 2 ತಿಂಗಳು ಹಾಸ್ಪಿಟಲ್ನಲ್ಲಿರ್ತಾರೆ. ಅದರಲ್ಲಿ 1 ತಿಂಗಳು ICUನಲ್ಲೇ ಇದ್ದಿದ್ದು. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಬಂದು ನಡೆಯೋ ಸ್ಥಿತಿಗೆ ಬಂದ ನಂತರ ಯಡಿಯೂರಿನ ಮನೆಗೆ ಬಂದರೆ ಅಲ್ಲಿ ರಂಜಿತಾನೂ ಇರಲಿಲ್ಲ, ಈಗಿನ ರಮ್ಯಾ, ಆಗಿನ ದಿವ್ಯಾ, ತಾಯಿ ಮಗಳು ಇಬ್ಬರೂ ಕೂಡ ಇರಲಿಲ್ಲ. ನಂತರ ಏನಾಯಿತು? ನಂತರ ವೆಂಕಟೇಶ್ ಬಾಬು ಅವರು ರಮ್ಯಾನ ನೋಡಿದ್ದಲ್ಲಿ ಆ ವಿಷಯ ಕೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.